ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ವೈದ್ಯೆ ಕೃತಿಕಾ ಹತ್ಯೆಗೆ ಈಗ ಒಂದು ಮಹತ್ವದ ಸಾಕ್ಷ್ಯ ಲಭ್ಯವಾಗಿದೆ. ಅದೇನಂತ ಹೇಳಿದ್ರೆ ಸ್ವತಃ ಈತನ ಪತಿ ಡಾಕ್ಟರ್ ಆತನೇ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಹೇಳಿ ಮೆಸೇಜ್ ಮಾಡಿದ್ನು. ಈ ಮಹೇಂದ್ರ ಮೊಬೈಲ್ ಡಾಟಾವನ್ನ ರಿಟ್ರೀವ್ ಮಾಡಿದರೆ ಪೊಲೀಸರು. ಆ ಸಂದರ್ಭದಲ್ಲಿ ಕೃತಿಕಾ ಕೊಲೆಯ ನಂತರ ಈತ ಮೆಸೇಜ್ ಮಾಡಿರೋದು ಗೊತ್ತಾಗಿದೆ. ತನ್ನ ಪತ್ನಿಯನ್ನ ತಾನೇ ಕೊಂದಿದ್ದಾಗಿ ಮೆಸೇಜ್ ಮಾಡಿದ್ನಂತೆ ಈ ಮಹೇಂದ್ರ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅನ್ನೋ ಒಂದು ಮಾತುಗಳನ್ನು ಅನ್ನೋ ಒಂದು ಮೆಸೇಜ್ನ ಈತ ಹೇಳಿದ್ದ, ಒಂದು ಮೆಸೇಜ್ ಕಳಿಸಿದ್ದ ಅನ್ನುವಂಥದ್ದನ್ನು ಈಗ ಪೊಲೀಸರು ಹೇಳ್ತಾ ಇದ್ದಾರೆ. ಹಾಗಾದರೆ ಈತ ಯಾರಿಗೆ ಈ ಮೆಸೇಜ್ ಕಳಿಸಿದ್ದ ಅಂತ ಹೇಳಿದ್ಮೇಲೆ ಇದೆಲ್ಲ ಯಾಕೆ ಡಿಲೀಟ್ ಮಾಡಿ ನಾಟಕ ಆಡೋದಕ್ಕೆ ಶುರು ಮಾಡ್ದ? ಇದೆಲ್ಲವೂ ಕೂಡ ಈಗ ಪ್ರಶ್ನೆಗಳಿವೆ. ವಿಚಾರಣೆಯನ್ನು ಮುಂದುವರೆಸಿರುವಂಥ ಪೊಲೀಸರು ಒಂದೊಂದೇ ಸ್ಫೋಟಕ ಸತ್ಯಗಳನ್ನು ಹೊರಗಡೆ ಬಿಡ್ತಾ ಇದ್ದಾರೆ. ಈತ ಹೇಗೆ ಪ್ಲ್ಯಾನ್ ಮಾಡಿ ತನ್ನ ಪತ್ನಿಯನ್ನು ಕೊಲೆ ಮಾಡಿದ್ದಾನೆ, ಅದಾದ ನಂತರ ಹೇಗೆ ಇದನ್ನು ಮುಚ್ಚಾಕೋದಕ್ಕೆ ನಾಟಕ ಆಡ್ದ, ಇದೆಲ್ಲವನ್ನೂ ಕೂಡ ಈಗ ಪೊಲೀಸರು ಬಯಲು ಮಾಡಿದ್ದಾರೆ. ಈಗ ಮತ್ತೊಂದು ಸಾಕ್ಷ್ಯ ಲಭ್ಯವಾಗಿರುವಂಥದ್ದು ಮಹೇಂದ್ರನ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಅದರಲ್ಲಿ ಈತ ಮೆಸೇಜ್ ಮಾಡಿರೋದು ಗೊತ್ತಾಗಿದೆ. ಕೃತಿಕಾ ಸತ್ತ ನಂತರ ನಾನೇ ಕೃತಿಕಾಳನ್ನು ಕೊಂದಿದ್ದೀನಿ, ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅನ್ನುವಂಥ ಮೆಸೇಜನ್ನು ಈತ ಮಾಡಿದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಒಬ್ಬರಿಗೆ ಮೆಸೇಜ್ ಕಳಿಸಿದ್ದ ಒಂದು ಚಾಟಿಂಗ್ ಹಿಸ್ಟ್ರಿ ಕೂಡ ರಿಟ್ರೀವ್ ಆಗಿದೆ. ಈತ ಹಾಗಾದರೆ ಆ ಚಾಟ್ನಲ್ಲಿ ಏನೇನು ಹೇಳಿದ್ದ, ಯಾರ ಜೊತೆಗೆ ಈತ ಹಾಗಾದರೆ ಚಾಟ್ ಮಾಡಿದ್ದ, ಇದು ಕುತೂಹಲಕರ. ಯಾಕಂದರೆ ಈಗಾಗಲೇ ಈತನ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಬಂದಿದ್ವು. ಒಂದು, ಈತನೇ ತನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ ಅನ್ನುವಂಥ ಒಂದು ಆರೋಪದ ಮೇಲೆ ಈಗಾಗಲೇ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಆತನ ವಿಚಾರಣೆ ಕೂಡ ನಡೀತಾ ಇದೆ. ಹಾಗೆ ಈತ ಇನ್ನೊಬ್ಬಳ ಜೊತೆಗೆ ಸಂಪರ್ಕದಲ್ಲಿದ್ದ, ಆಕೆಗೆ ಬಹುಶಃ ಈತ ಏನಾದರೂ ಮೆಸೇಜ್ ಕಳಿಸಿದ್ನ ಅನ್ನುವಂಥದ್ರ ಬಗ್ಗೆ ಕೂಡ ಅನುಮಾನಗಳಿವೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಈಗ ಕೃತಿಕಾ ಮರ್ಡರ್ ಕೇಸ್ನಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳು ಏನೇನು ಬಯಲಾಗ್ತಾ ಇವೆ? ಈ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅನ್ನುವಂಥ ಮೆಸೇಜ್ನ ಈತ ಯಾರಿಗೆ ಕಳಿಸಿದ್ದ ಅನ್ನುವಂಥದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಗ್ತಾ ಇದೆಯಾ ಪ್ರಜ್ವಲ್? ರೆಹಮಾನ್, ಪ್ರಮುಖವಾಗಿ ಈತ ಕೃತಿಕನನ್ನ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಕಳೆದ 2-3 ದಿನಗಳ ಹಿಂದೆನೆ ಪೊಲೀಸರು ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡಿದ್ರು. ಏನಂದ್ರೆ ಈತ ಹೋಗಿ ಗುಂಜೂರಿನ ಬಳಿ ಇರುವಂತ, ಗುಂಜೂರಿನ ಮುಂಭಾಗದಲ್ಲಿ ಅಂದ್ರೆ ಸುಮಾರು ವರ್ತೂರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತ ಒಂದು ಮೆಡಿಕಲ್ ಶಾಪಿನಿಂದ ಇವನು ಒಂದು ಪ್ರೊಪೋಫಾಲ್ ಅನ್ನ ಮೆಡಿಸಿನ್ ಅನ್ನ ಖರೀದಿ ಮಾಡಿದ್ದ ಅನ್ನೋದನ್ನ ಪಕ್ಕ ಮಾಡ್ಕೊಂಡಿದ್ರು. ಅದಕ್ಕೆ ಬೇಕಾದಂತ ಸಾಕ್ಷ್ಯ ಆಧಾರಗಳನ್ನ ಕಲೆ ಹಾಕೊಂಡಿದ್ರು. ಈಗ ಬಹುದೊಡ್ಡದು ಇನ್ನೊಂದು ಎವಿಡೆನ್ಸ್ ಸಿಕ್ಕಿದ್ದು ಏನು ಅಂತ ಅಂದ್ರೆ, ಇವನು ಮೊಬೈಲ್ ಅನ್ನ ಏನ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು, ಆ ಮೊಬೈಲ್ ಗಳನ್ನ ಡೇಟಾ ರಿಟ್ರೀವ್ ಮಾಡಕ್ಕೆ ಕಳಿಸಿದ್ರು. ಈತ ಎಲ್ಲದನ್ನು ನಾಶಪಡಿಸಿದ್ದ, ಅಲ್ಲಿ ಡೇಟಾ ರಿಟ್ರೀವ್ ಮಾಡಕ್ಕೆ ಕಳಿಸಿದ್ರು. ಡೇಟಾ ರಿಟ್ರೀವ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಇವನು ವಾಟ್ಸ್ಆಪ್ ಮೂಲಕವಾಗಿ ಇನ್ನೊಬ್ಬರಿಗೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಹೇಳಿ ಒಂದು ಮೆಸೇಜ್ ಮಾಡಿದಂತದ್ದು ಪೊಲೀಸರಿಗೆ ಡೇಟಾ ರಿಟ್ರೀವ್ ಅಲ್ಲಿ ಸಿಕ್ತು. ಈ ಸಿಕ್ಕಿದ ನಂತರವಾಗಿ ಇವನನ್ನ ಕ್ವಶನಿಂಗ್ ನ ತೀವ್ರವಾಗಿ ಕ್ವಶನಿಂಗ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವು. ಆ ಕ್ವಶನಿಂಗ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಎಲ್ಲವನ್ನು ಕನ್ಫೆಸ್ ಮಾಡ್ಕೊಳ್ಳುವಂತ ಅನಿವಾರ್ಯತೆ ಬಂತು. ಹೀಗಾಗಿ ಎಲ್ಲವನ್ನು ಕನ್ಫೆಸ್ ಮಾಡ್ಕೊಂಡ, ಅಂದ್ರೆ ಕೊನೆಯದಾಗಿ ಪೊಲೀಸರ ಮುಂದೆ ತಪ್ಪೊಪ್ಕೊಂಡ. ಸುಮಾರು 7 ದಿನಗಳಿಂದ ಪೊಲೀಸರು ಆತನನ್ನ ವಶದಲ್ಲಿ ಇಟ್ಕೊಂಡು ವಿಚಾರಣೆ ಮಾಡ್ತಿದ್ರು ಸಹಿತ ಮೊದಲನೇದಾಗಿ ಅವರ ಸಿಸ್ಟರೇ ಕೊಲೆ ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಒಂದಷ್ಟು ಕಥೆಗಳನ್ನ ಹೇಳ್ತಾ, ಅದಾದ್ಮೇಲೆ ಆಕೆ ಮೆಡಿಸಿನ್ ತಗೊಳ್ತಿದ್ಲು, ಆ ಮೆಡಿಸಿನ್ ತಗೊಳ್ತಿದ್ದ ಕಾರಣಕ್ಕೋಸ್ಕರನೇ ಅವಳಿಗೆ ಮತ್ತೆ ನಾನೇ ಮೆಡಿಸಿನ್ ಅನ್ನ ತಂದು ಕೊಟ್ಟೆ, ಹೀಗಾಗಿನೇ ಅವಳು ಸತ್ತೋಗಿರ್ಬೋದು, ನಾನು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ, ಈ ರೀತಿಯಾಗಿ ಸಾಕಷ್ಟು ಕಥೆಗಳನ್ನ ಈತ ಹೇಳ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಕೊನೆಯದಾಗಿ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ, ಪ್ರಮುಖವಾಗಿ ಮಾರತ್ತಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ ಅವರ ಒಂದು ಇನ್ವೆಸ್ಟಿಗೇಷನ್, ತನಿಖಾಧಿಕಾರಿ ಇನ್ವೆಸ್ಟಿಗೇಷನ್ ಅಲ್ಲಿ ಕೊನೆಗೆ ಅವನು ಬ್ರೇಕ್ ಡೌನ್ ಆಗ್ತಾನೆ. ಅದಾದ್ಮೇಲೆ ಪ್ರಮುಖವಾಗಿ ಕೊಲೆಗೆ ಯಾಕೆ ಕೊಲೆಯನ್ನ ಮಾಡಿದನ್ನಕ್ಕೆ ಒಂದಷ್ಟು ಪ್ರಮುಖ ಕಾರಣಗಳು ಸಹಿತ ಬಿಚ್ಚಿಡ್ತಾನೆ. ಅಂದ್ರೆ ಪ್ರಮುಖವಾಗಿ ಆ ಒಂದು ಕೊಲೆ ಏನಿದೆ ಅದು ನ್ಯಾಚುರಲ್ ಡೆತ್ ರೀತಿಯಲ್ಲೇ ಇರ್ಬೇಕಿತ್ತು. ಆಕೆಯ ಆರೋಗ್ಯ ಸಮಸ್ಯೆಯಿಂದನೇ ಆಕೆ ಸಾವನ್ನಪ್ಪಿದ್ಲು ಅನ್ನೋ ರೀತಿಯಲ್ಲೇ ಇರ್ಬೇಕು. ಆವಾಗಷ್ಟೇ ಈತ ಸಿಂಪತಿ ಕಾರ್ಡ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ನನ್ನ ಹೆಂಡತಿಯನ್ನ ಕಳ್ಕೊಂಡೆ ಅನ್ನೋ ರೀತಿಯಲ್ಲಿ ಸಿಂಪತಿ ಕಾರ್ಡ್ ನ ಪ್ಲೇ ಅನ್ನ ಮಾಡಬಹುದು ಒಂದು. ಮತ್ತೆ ಇನ್ನೊಂದು, ಯಾರಿಗೂ ಕೂಡ ಅಲಿಗೇಷನ್ಸ್ ಬರೋದಿಲ್ಲ. ಯಾರು ಅಲಿಗೇಷನ್ ಮಾಡದಲ್ಲೇ ಇದ್ದಾಗ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ. ನ್ಯಾಚುರಲ್ ಡೆತ್ ಆಗಿ ಬಿಂಬಿತ ಆದಂತ ಸಂದರ್ಭದಲ್ಲಿ ಅದು ಅವಳು ನ್ಯಾಚುರಲ್ ಆಗಿ ಸತ್ತೋಗ್ತಾಳೆ. ಹೀಗಾಗಿ ಪೋಸ್ಟ್ ಮಾರ್ಟಮ್ ಆಗಲ್ಲ. ಹೀಗಾಗಿ ಕೊಲೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅಕಸ್ಮಾತ್ ಗೊತ್ತಾದ್ರೆ ಅದನ್ನ ತಳ್ಳಿದ್ರೆ ಒಂದು 16 ಗಂಟೆ ಕಳೆದ್ರೆ PM ಅಲ್ಲಿ ರಿಪೋರ್ಟ್ ಅಲ್ಲಿ ಗೊತ್ತಾಗಲ್ಲ ಅಂತ ಅವನ ಪ್ರಮುಖವಾದಂತ ಪ್ಲಾನ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.